ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ರಂಜೂಸ್ ಕಿಚನ್ ಟೈಮ್. ಇವತ್ತು ನಾನು ಯುಗಾದಿ ಹಬ್ಬದ ವಿಶೇಷ ಮತ್ತು ಸಾಂಪ್ರದಾಯಿಕವಾದಂಥ ಬೇಳೆ ಒಬ್ಬಟ್ಟನ್ನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿರೋ ರೀತಿ ನೀವು ಮಾಡಿದ್ರೆ 100% ಪರ್ಫೆಕ್ಟಾಗಿ ಬೇಳೆ ಒಬ್ಬಟ್ಟನ್ನ ನೀವೇ ಮನೆಯಲ್ಲೇ ಮಾಡ್ಬೋದು. ತುಂಬ ಈಸಿ ಮತ್ತು ತುಂಬ ಬೇಗ ಮಾಡ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ 1 ಕಪ್ ಅಷ್ಟು, ಅಂದರೆ 1 ಕಪ್ ಫುಲ್ಲು ಸ್ವಲ್ಪ, ಅಂದರೆ ಒಂದು ಕರೆಕ್ಟಾಗಿ ಅಳತೆ ತೊಗೊಂಡ್ರೆ 1/4 ಕಪ್ ಅಷ್ಟು ಮೈದಾ ಹಿಟ್ಟು, ಹಾಗೆ 1/4 ಕಪ್ ಅಷ್ಟು ಚಿರೋಟಿ ರವೆ ಅಥವಾ ಸಣ್ಣ ರವೆ ಏನು ಹೇಳ್ತೀವಿ ಅದನ್ನು ಹಾಕ್ಕೊಳ್ತೇನೆ. ಈಗ ಅದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀಟಾಗಿ ಮಿಕ್ಸ್ ಮಾಡಿ ಆದ ನಂತರ ಸ್ವಲ್ಪನೇ ನೀರನ್ನ ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಒಂದೇ ಸಲ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ, ಸ್ವಲ್ಪನೇ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟನ್ನ, ಅಂದರೆ ಚಪಾತಿ ಹಿಟ್ಟು ಅಲ್ಲ, ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಈ ರೀತಿ ನಾದ್ಕೊಳ್ಬೇಕು. ನೋಡಿ, 1/4 ಕಪ್ ಅಷ್ಟು ನೀರು ಉಳ್ಕೊಂಡಿದೆ 1 ಕಪ್ ನೀರಲ್ಲಿ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಹಿಟ್ಟನ್ನು ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೊಳ್ಬೇಕು. ಈ ನಾದ್ಕೊಳ್ಳೋದ್ರಿಂದ ನಿಮಗೆ ಒಬ್ಬಟ್ಟು ಸಾಫ್ಟ್ ಆಗಿ ಬರುತ್ತೆ. ಹಿಟ್ಟು ನಿಮಗೆ ಗಟ್ಟಿ ಅನ್ಸಲ್ಲ ತಿನ್ನುವಾಗ, ಅಥವಾ ಹಿಟ್ಟು ಸಪ್ರೇಟು ಹೂರ್ಣ ಸಪ್ರೇಟು ಆಗೋದಿಲ್ಲ. ಈಗ 5 ನಿಮಿಷ ಆದ ನಂತರ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಂಡು ನಾದ್ಕೊಳ್ತಾ ಇದ್ದೀನಿ ಹಿಟ್ಟನ್ನ. ನೋಡಿ, ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನಾದ್ಕೊಳ್ಬೇಕು. ಈಗ ಚೆನ್ನಾಗಿ ನಾದ್ಕೊಂಡಾಗಿದೆ. ಈಗ ಇದ್ರ ಮೇಲೆ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು, ಅಂದರೆ ಹಿಟ್ಟು ಕಂಪ್ಲೀಟ್ ಆಗಿ ಮುಳುಗೋ ರೀತಿ ಎಣ್ಣೆನ ಹಾಕಿ ಮುಚ್ಚಳ ಮುಚ್ಚಿ ಕನಿಷ್ಠ ಅಂದರೆ 2 ಅವರ್ ನೆನೆಯೋದಕ್ಕೆ ಬಿಡಬೇಕು ಹಿಟ್ಟನ್ನು. ನೋಡಿ, ಈ ರೀತಿ ಅಷ್ಟೊತ್ತಿಗೆ ನಾವಿಲ್ಲಿ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಪರ್ಫೆಕ್ಟಾಗಿ ಹೂರ್ಣನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಕಪ್ ಅಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ. ನೀವು ಕಡಲೆ ಬೇಳೆನ ಬೇಕಾದ್ರೂ ತಗೊಳ್ಬೋದು. ಚೆನ್ನಾಗಿ ತೊಳೆದು ಅದಕ್ಕೆ 4 ಕಪ್ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ, ಹಾಗೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಮೇಲೆ ನಿಮಗೆ ನೊರೆ ರೀತಿ ಬರುತ್ತೆ, ಅದನ್ನು ತೆಗೆದು ಹಾಕ್ಬಿಟ್ಟು ಆಗಾಗ ಕೈ ಆಡಿಸ್ಕೊಂಡು ಬೇಯಿಸ್ಕೊಳ್ತಾ ಇರಿ. ಈಗ ನಿಮಗೆ ಬೇಳೆ ಚೆನ್ನಾಗಿ ಬೆಂದಿದೆ, ಅದ್ರ ಶೇಪ್ ಹಾಗೇನೆ ಇರಬೇಕು. ಮತ್ತು ಈ ರೀತಿ ಒಂದು ಬೇಳೆನ ತಗೊಂಡು ಪ್ರೆಸ್ ಮಾಡಿದ್ರೆ ಹಿಟ್ಟು ರೀತಿ ಆಗಬೇಕು. ಈಗ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಈಗ ಅದನ್ನು ನೀರನ್ನೆಲ್ಲ ಶೋಧಿಸಿ ಇಟ್ಕೊಳ್ಳೋಣ. ಈ ನೀರನ್ನ ನೀವು ಒಬ್ಬಟ್ಟು ಸಾರು ಮಾಡಲಿಕ್ಕೆ ಬಳಸ್ಕೊಳ್ಬೋದು. ಈಗ ಒಂದೊಂದು ಪಾತ್ರೆಯಲ್ಲಿ 1 ಕಪ್ ಅಷ್ಟು, ನಾವು ಹಿಟ್ಟನ್ನು ಹೆಂಗೆ ತೊಗೊಂಡಿದ್ವಿ 1 ಕಪ್ ಪೂರ್ತಿ ಅಷ್ಟು ಬೆಲ್ಲ ಮತ್ತು 1/4 ಕಪ್ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ಜಸ್ಟ್ ಬೆಲ್ಲ ಕರಗಲಿಕ್ಕೆ ನೀರು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ನೀರು ಹಾಕ್ಕೊಳ್ಬೇಡಿ. ಮತ್ತು ಬೆಲ್ಲನ ಪಾಕ ತೆಗೆಯೋ ಅವಶ್ಯಕತೆ ಕೂಡ ಇಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಈಗ ಬೆಲ್ಲ ಪೂರ್ತಿಯಾಗಿ ಕರಗಿದೆ. ಈಗ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಮತ್ತೆ ಬೇಳೆನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಬೆಲ್ಲದ ನೀರನ್ನು ಶೋಧಿಸ್ಕೊಳ್ತೀನಿ. ಬೆಲ್ಲ ಚೆನ್ನಾಗಿದೆ, ಬೆಲ್ಲದ ಪುಡಿ ಹಾಕ್ಕೊಳ್ತೀರ ಅನ್ನೋದ್ರಲ್ಲಿ ನೀವು ಬೆಲ್ಲನ ಕರಗಿಸ್ಕೊಂಡು ನೀರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ಹಾಕ್ಕೊಂಡು ಅದಕ್ಕೆ 1/2 ಕಪ್ ಅಷ್ಟು ಒಣಕೊಬ್ಬರಿನ ಮಿಕ್ಸಿಯಲ್ಲಿ ರುಬ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಪಾಕ ಎಲ್ಲ ಸ್ವಲ್ಪ ನಮಗೆ ಈ ಬೇಳೆ ಎಲ್ಲ ಸ್ವಲ್ಪ ಗಟ್ಟಿ ಬರಬೇಕು, ಅದಕ್ಕೋಸ್ಕರ ಅಷ್ಟೇ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡ್ಕೊಂಡಿರ್ಬೇಕು. ನೋಡಿ, ಇಷ್ಟಾದರೆ ಸಾಕು. ಸ್ಟವ್ನ ಆಫ್ ಮಾಡಿ ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ನೋಡಿ, ಪೂರ್ತಿಯಾಗಿ ತಣ್ಣಗಾಗಿದೆ, ಸ್ವಲ್ಪ ಗಟ್ಟಿ ಬಂದಿದೆ. ಈಗ ಇದನ್ನು ಸ್ವಲ್ಪನೇ ಸಣ್ಣ ಜಾರಲ್ಲಿ, ಅಂದರೆ ನಾವು ಚಟ್ನಿ ರುಬ್ಕೊಳ್ತೀವಲ್ಲ ಆ ಜಾರಲ್ಲಿ ಹಾಕ್ಕೊಂಡು ನೀಟಾಗಿ ರುಬ್ಬಿಟ್ಕೊಳ್ಬೇಕು. ನೋಡಿ, ಈ ರೀತಿ ನಿಮ್ಗೆ ಒಂದೊಂದು ಬೇಳೆ ಆಗಾಗೆ ಇದೆ ಅಂದರೂ ಏನು ತೊಂದರೆ ಇಲ್ಲ. ಈಗ ನೋಡಿ, ಬನ್ನಿ ಒಬ್ಬಟ್ಟನ್ನ ತಟ್ಕೊಳ್ಳೋಣ. ಮೊದಲಿಗೆ ನಾನು ಕೈಗೆ ಮತ್ತು ಬಟರ್ ಪೇಪರ್ಗೆ ಎಣ್ಣೆನ ಹಚ್ಕೊಂಡಿದ್ದೀನಿ, ಅಥವಾ ನೀವು ಆಯಿಲ್ದು ಕವರ್ ಏನು ಬರುತ್ತೆ, ಪ್ಯಾಕೆಟ್ ಏನು ಬರುತ್ತೆ ಅದು ಕೂಡ ತೊಗೊಳ್ಬೋದು. ನೋಡಿ, ಒಬ್ಬಟ್ಟಿಂದು ಹಿಟ್ಟು ಎಷ್ಟು ಸಾಫ್ಟಾಗಿ ಬಂದಿದೆ. ಈಗ ಅದನ್ನು ಸ್ವಲ್ಪ ನಾವು ಹೂರ್ಣ ಎಷ್ಟು ತಗೊಳ್ತೀವೋ ಅದ್ರ ಅರ್ಧದಷ್ಟು ಹಿಟ್ಟನ್ನ ತಗೊಂಡು ಅಂಗೈ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು, ಅಥವಾ ನೀವು ಬಟರ್ ಪೇಪರ್ ಮೇಲೆ ಮಾಡಿಕೊಂಡ್ರೂ ನಡೆಯುತ್ತೆ. ಈಗ ಅದಕ್ಕೆ ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಹೂರಣನ ಇಟ್ಟು ಈ ರೀತಿ
ಕವರ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕವರ್ ಮಾಡಿಕೊಂಡು ಈ ರೀತಿ ಉಲ್ಟಾ ಇಟ್ಬಿಟ್ಟು ತಟ್ಟಿದ್ರೆ ಆಯಿತು. ಎಲ್ಲೂ ಕೂಡ ಚೂರು ಒಡೆದೋಗೋದಿಲ್ಲ. ಅಕಸ್ಮಾತ್ ನೀವು ಒಬ್ಬಟ್ಟು ತಟ್ಟೋ ಟೈಮಲ್ಲಿ ಹೂರಣ ಗಟ್ಟಿಯಾಗಿದೆ ಅಂತ ಇದ್ದರೆ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಫ್ಟ್ ಆಗುತ್ತೆ. ಮತ್ತು ತುಂಬ ನೀರಂಗಿದೆ ಅಂತ ಇದ್ದಲ್ಲಿ ಸ್ಟವಲ್ಲಿ ಇಟ್ಟು 1-2 ನಿಮಿಷ ಬಿಸಿ ಮಾಡಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ. ನೋಡಿ ಈ ರೀತಿ ಹೂರಣ ಸಪ್ರೇಟು ಹಿಟ್ಟು ಸಪ್ರೇಟ್ ಆಗಬಾರ್ದು, ನೀಟಾಗಿ ಬರುತ್ತೆ ನಿಮಗೆ ಒಬ್ಬಟ್ಟು ನಾನು ಹೇಳ್ಕೊಟ್ಟಿರೋ ರೀತಿಯಲ್ಲಿ ಮಾಡಿದ್ರೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಜಾಸ್ತಿ ಪ್ರೆಷರ್ ಹಾಕೋ ಅವಶ್ಯಕತೆನೇ ಇಲ್ಲ, ನೀಟಾಗಿ ಸ್ಪ್ರೆಡ್ ಆಗುತ್ತೆ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೋಬೋದು. ದಪ್ಪ ಬೇಕಿದ್ದಲ್ಲಿ ದಪ್ಪಗೆ ತಟ್ಕೊಂಡ್ರೆ ಆಯಿತು. ನೋಡಿ ಇಷ್ಟೇ. ಈಗ ತವಾ ಕಾದಿದೆ, ಅದ್ರ ಮೇಲೆ 1 ಟೀ ಸ್ಪೂನ್ ಎಣ್ಣೆ ಅಥವಾ ತುಪ್ಪನ ಹಾಕಿ ಈ ರೀತಿ ಒಬ್ಬಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು 2 ಸೈಡ್ ಮೀಡಿಯಂ ಫ್ಲೇಮಲ್ಲಿ 1 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಜಾಸ್ತಿ ತಿರುಗಿಸಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಗ ನಮಗೆ ಆ ಒಬ್ಬಟ್ಟು ಗಟ್ಟಿ ಬಂದ್ಬಿಡುತ್ತೆ, ಸಾಫ್ಟ್ ಆಗಿರಲ್ಲ. ಒಂದು ಸೈಡ್ ಬೆಂದಾದ ನಂತರ ಇನ್ನೊಂದು ಸೈಡು ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ಕೊಂಡ್ರೆ ಆಯಿತು. ಪರ್ಫೆಕ್ಟಾಗಿ ನಿಮಗೆ ಒಬ್ಬಟ್ಟು ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಯುಗಾದಿ ಹಬ್ಬಕ್ಕೆ ಈ ರೀತಿ ಒಬ್ಬಟ್ಟನ್ನ ಒಂದ್ಸಲ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನು ನನ್ನ ಚಾನಲ್ ಯಾರಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.